ಪ್ರತಿಯೊಬ್ಬ ಮಹಾಪುರುಷನ ಜೀವನದಲ್ಲಿಯೂ ಒಂದು ಸಂಧಿಕಾಲ ಬರುತ್ತದೆ. ಆಗ ಆತ ಹೊಸದಾಗಿ ಹುಟ್ಟುತ್ತಾನೆ. ನರೇಂದ್ರನ ಜೀವನದಲ್ಲಿಯೂ ನಡೆದ ಅಂತಹ ಒಂದು ಸಂಧಿಕಾಲವೇ ಶ್ರೀರಾಮಕೃಷ್ಣ ಪರಮಹಂಸರ ಭೇಟಿ. ಶ್ರೀರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದ ದೇವಾಲಯದಲ್ಲಿ ಉಪನ್ಯಾಸವನ್ನ ನೀಡ್ತಾ ಇರ್ತಾರೆ. ನರೇಂದ್ರ ಪಶ್ಚಿಮ ದ್ವಾರದಿಂದ ಮಂದಿರಕ್ಕೆ ಪ್ರವೇಶ ಕೊಡ್ತಾರೆ. ತುಸು ಹೊತ್ತಿನ ನಂತರ ರಾಮಕೃಷ್ಣ ಪರಮಹಂಸರು ಓಡಿ ಬಂದು ನರೇಂದ್ರನ ಕೈ ಹಿಡಿದು ಕೋಣೆಯೊಳಕ್ಕೆ ಎಳೆದೊಯ್ತಾರೆ. 4 ಪ್ರಶ್ನೆಗಳನ್ನ ನರೇಂದ್ರನ ಮುಂದೆ ಇಡ್ತಾರೆ. ಇಷ್ಟು ದಿನ ಎಲ್ಲಿ ಹೋಗಿದ್ಯಪ್ಪ? ಯಾಕೆ ಇಷ್ಟು ದಿನ ನನ್ನನ್ನು ಕಾಯಿಸ್ತಾ ಹೋದೆ? ಪ್ರಾಪಂಚಿಕ ಮಾತುಗಳನ್ನೆಲ್ಲ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಬಾ, ಅಂತರಂಗದ ಅನುಭವಕ್ಕಾಗಿ ನಿನ್ನನ್ನೇ ಕಾಯ್ತಿದ್ದೆ ಅಂಥೇಳಿ ಒಮ್ಮೆಲೆ ಪರಮಹಂಸರು ಹೇಳ್ತಾ ಇದ್ರೆ, ಇತ್ತ ಕಡೆ ನರೇಂದ್ರ ಬಿಕ್ಕಿ ಬಿಕ್ಕಿ ಅಳತೊಡಗ್ತಾನೆ. ಪರಮಹಂಸರ ಈ ಮಾತನ್ನ ಕೇಳಿದಂತಹ ನರೇಂದ್ರ, ನಾನು ಯಾರು ನೋಡ್ಲಿಕ್ಕೆ ಬಂದಿದ್ದೀನಿ, ಇವನೇನು ಹುಚ್ಚನ ಅಂತ ಯೋಚಿಸ್ತಾ ಇದ್ರೆ, ಪರಮಹಂಸರು ಮಾತ್ರ ಅಡಿಗೆ ಮನೆಗೆ ಹೋಗಿ ಬೆಣ್ಣೆ, ಮಿಠಾಯಿ, ಸಕ್ಕರೆ ಎಲ್ಲವನ್ನ ತಂದು ನರೇಂದ್ರನಿಗೆ ತಿನ್ನಿಸ್ತಾ ಇದ್ರಂತೆ. ನರೇಂದ್ರನಿಗೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗದೆ ಒಂದೇ ಒಂದು ಪ್ರಶ್ನೆಯನ್ನ ಪರಮಹಂಸರ ಮುಂದೆ ಇಡ್ತಾರೆ. ಅದು ಆತನ ಬದುಕಿನ ದಿಕ್ಕನ್ನೇ ಬದಲಾಯಿಸಿದಂಥ ಒಂದು ಪ್ರಶ್ನೆ. ಅದೇನ್ ಗೊತ್ತಾ? ಮಹಾಶಯರೇ, ನೀವು ದೇವರನ್ನ ನೋಡಿದ್ದೀರಾ? ನರೇಂದ್ರನ ಈ ಪ್ರಶ್ನೆಗೆ ಅಷ್ಟೇ ಪ್ರಶಾಂತ ವದನರಾಗಿ ಪರಮಹಂಸರು ಉತ್ತರ ಕೊಡ್ತಾರೆ. ಹೌದು, ನೋಡಿದ್ದೇನೆ, ನೋಡ್ತಾ ಇದ್ದೇನೆ. ನಿಮ್ಮೆಲ್ಲರನ್ನ ನೋಡುವುದಕ್ಕಿಂತಲೂ ಕೂಡ ಚೆನ್ನಾಗಿಯೇ ನಾನು ದೇವರನ್ನ ನೋಡಿದ್ದೇನೆ. ಬಾ, ಬೇಕಾದ್ರೆ ನಿನಗೂ ತೋರಿಸ್ತೇನೆ. ಜನಗಳು ಆಸ್ತಿ, ಸಂಪತ್ತು, ಚಿನ್ನ, ಒಡವೆ, ವಸ್ತ್ರ ಇವುಗಳಿಗಾಗಿಯೇ ಅಳುತ್ತಾ ಕುಳಿತಿದ್ದಾರೆ. ದೇವರಿಗಾಗಿ ಅಳೋರು ಯಾರಿದ್ದಾರಪ್ಪ? ದೇವರಿಗಾಗಿ ಅತ್ತರೆ ಆತ ನಿಜಕ್ಕೂ ದರ್ಶನವನ್ನ ನೀಡಿಯೇ ನೀಡ್ತಾನೆ ಅನ್ನುವಂಥ ಪ್ರಶ್ನೆಗೆ ಪರಮಹಂಸರ ಉತ್ತರಕ್ಕೆ ಅವಕ್ಕಾದಂಥ ನರೇಂದ್ರ ಅಂದು ಮತ್ತೊಮ್ಮೆ ಹೊಸದಾಗಿ ಜನನವಾಗ್ತಾನೆ. ಮಹಾಪುರುಷರೆಲ್ಲರ ಜೀವನದಲ್ಲಿಯೂ ಇಂಥದ್ದೊಂದು ಸುವರ್ಣ ಘಟನೆ ನಡೆಯುತ್ತದೆ ಅಲ್ವೇ?